to have eminent personalities on the stage. I now request Dr. Kotraswamy M, Commissioner of CGST. Sir, may I request you to please gather the address. ಕನ್ನಡದಲ್ಲಿ ಮಾತಾಡ್ಬೋದಾ ರೇವಣ್ ಸಿದ್ದಪ್ಪ ಅವರು? ಓಕೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂತಹ ಈ KMR ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂತಹ KM ರೇವಣಸಿದ್ದೇಶ್ವರರೇ, ಅವರ ಹಿತೈಷಿಗಳಾದಂತಹ ಬಾಬು ರೆಡ್ಡಿಯವರೇ, ಕೃಷ್ಣಾರೆಡ್ಡಿಯವರೇ, ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾದಂತಹ ಶರತ್ HN ಅವರೇ, ಪ್ರಿನ್ಸಿಪಾಲ್ರಾದಂತಹ ಸಂಜೀವ್ ಕುಮಾರ್ ಅವರೇ, ಮಣಿಕೃಷ್ಣಪ್ಪ ಅವರೇ, ಮತ್ತು ಎಲ್ಲಕ್ಕಿಂತ ಇನ್ನೊಬ್ಬ ವಿಶೇಷ ಅತಿಥಿ KP ಆನಂದ್ರವರೇ, ಮತ್ತು ಈ ಕಾಲೇಜಿನ ಸೆಕ್ರೆಟರಿ ಆದಂತಹ JM ಚೇತನಾರವರೇ, ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ಇಲ್ಲಿ ನಡೆದಂತಹ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ, ತಮ್ಮೆಲ್ಲರ ಅಂತರಾತ್ಮಗಳಿಗೆ ಶರಣಾರ್ಥಿಗಳು. ನಾನು ಬರೀ 2 ದಿನದ ಹಿಂದೆ KM ರೇವಣಸಿದ್ದೇಶ್ವರ ಅವರ ಹಿತೈಷಿಗಳಾದಂತಹ ಹುಲಿಕಲ್ ನಟರಾಜ್ ಅವರ ಕರೆ ಬಂತು. ಈ ಕಾರ್ಯಕ್ರಮಕ್ಕೆ ತಾವು ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತೇಳಿ. ನನ್ನ ಬೇರೆ ಕಾರ್ಯದ ಬಾಹುಳ್ಯ ಇತ್ತು, ಆದರೂ ಕೂಡ ಅವರ ಒತ್ತಾಸೆಗೆ ಇಲ್ಲ ಅನ್ನಲಾಗದೆ ನಾನಿವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಒಪ್ಕೊಂಡೆ. ಇಲ್ಲಿ ಬಂದ ನಂತರ ಈ ಕಳೆದ 1 ಗಂಟೆಯಲ್ಲಿ ಈ ಸಮೂಹ ಸಂಸ್ಥೆಗಳನ್ನು KMR ಸಂಸ್ಥೆಯನ್ನು ಇಲ್ಲಿ ಇರ್ತಕ್ಕಂಥ ಶಾಲೆಯ ವಸ್ತುಸ್ಥಿತಿಯನ್ನು ಕಂಡ ನಂತರ ನನಗನ್ನಿಸ್ತು, ಬಹುಶಃ ನಾನು ಬರದೇ ಹೋಗಿದ್ರೆ ನಾನು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದೆ. ಇಷ್ಟು ಅಚ್ಚುಕಟ್ಟಾದಂಥ ಕಾರ್ಯಕ್ರಮ ಇಲ್ಲಿವರೆಗೂ ನಡೆದಿದ್ದು. ಮತ್ತು ನಾನು ರೇವಣಸಿದ್ದೇಶ್ವರನ್ನು ಕೇಳ್ತಾ ಇದ್ದೆ, ಇದು ಆನಂದೋತ್ಸವ ಯಾಕೆ ಅಂತೇಳಿ. ಆ ಪ್ರಶ್ನೆಗೆ ಅವರು ಉತ್ತರ ಹೇಳೋಕೆ ಮೊದಲೇ ನನಗೆ ಗೊತ್ತಾಗೋಯ್ತು, ಬರಬೇಕಾದ್ರೆ ಇದ್ದಂಥ ನಿಮ್ಮ ವೀರಗಾಸೆಯಿಂದ ಹಿಡಿದು, ಡೊಳ್ಳು ಕುಣಿತದಿಂದ ಹಿಡಿದು, ಅಲ್ಲಿ ಗೊಂಬೆ ಕುಣಿತದಿಂದ ಹಿಡಿದು, ಇಲ್ಲಿದ್ದಂಥ ಒಂದು ಎರಡೂ ಶಾಲಾ ಆವರಣಗಳಲ್ಲಿರ್ತಕ್ಕಂಥ ಸಂಭ್ರಮವನ್ನು ನೋಡಿದರೆ ಇದು ಬರೀ ಆ್ಯನ್ಯುವಲ್ ಡೇ ಅಲ್ಲ, ಇದು ಬರೀ ವಾರ್ಷಿಕೋತ್ಸವ ಮಾತ್ರ ಅಷ್ಟೇ ಅಲ್ಲ, ಇದು ಆನಂದೋತ್ಸವ ಕೂಡ ಅಂತಕ್ಕಂಥದ್ದು ನನಗೆ ಇಮಿಡಿಯೇಟಾಗಿ ಮನವರಿಕೆ ಆಗೋಯಿತು. ಈ ಶಾಲೆಯ ಕೌನ್ಸಿಲರ್ ಆದಂಥ ರಾಮಕೃಷ್ಣ ಅವರು ಹೇಳ್ತಾಯಿದ್ರು, ಬರೀ ಕಳೆದ 10 ವರ್ಷದಿಂದ ಇರ್ತಕ್ಕಂಥ ಈ ವಿದ್ಯಾಲಯ 5 ವರ್ಷದಿಂದ ಇಲ್ಲಿ 100% ರಿಸಲ್ಟ್ಸನ್ನು ಸ್ಟೇಟ್ ಸಿಲೆಬಸಲ್ಲಿ ತೊಗೊಂಡಿದೆ. ಮತ್ತು ಕಳೆದ 3 ವರ್ಷದಿಂದ ಇರ್ತಕ್ಕಂಥ CBSE ಸ್ಕೂಲು ಇದು 3ನೇ ವರ್ಷ ಆದರೂ ಕೂಡ ಕಳೆದ 2 ವರ್ಷದಲ್ಲಿ 100 ಎಲ್ಲ ಮಕ್ಕಳು ಕೂಡ 100% ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಯಿಂಗ್ ಹಿಯರ್ have been they have achieved the full they have been promoted to the next grade. ಇದು ಕಡಿಮೆ ಸಾಧನೆಯನ್ನಲ್ಲ. ಪ್ರತಿ ವಿದ್ಯಾರ್ಥಿ ಇಲ್ಲಿ ಓದ್ತಕ್ಕಂಥ ಪ್ರತಿ ವಿದ್ಯಾರ್ಥಿ ಉತ್ತೀರ್ಣನಾಗಿ ಮುಂದಿನ ತರಗತಿಗೆ ಹೋಗ್ತಕ್ಕಂಥದ್ದು ಅದು ದೊಡ್ಡ ಅಚೀವ್ಮೆಂಟ್, ಅದು ದೊಡ್ಡ ಸಾಧನೆ. ಯಾರೋ ಒಬ್ಬ 98% ತೊಗೊಳ್ಳೋದು, 99% ತೊಗೊಳ್ಳೋದು, ಅಥವಾ 100 ಔಟ್ ಆಫ್ 100 ತೊಗೊಳ್ಳೋದು ಮುಖ್ಯ ಅಲ್ಲ. ಅಲ್ಲಿ ಇರ್ತಕ್ಕಂಥ ಇಡೀ ತರಗತಿಯನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಸಾಧನೆ ಇದೆಯಲ್ಲ, ಅದು ನನ್ನ ಮಟ್ಟಿಗೆ ಬಹುದೊಡ್ಡ ಸಾಧನೆ. ಆ ಸಾಧನೆಯನ್ನು ಮಾಡೋದರಲ್ಲಿ KMR ವಿದ್ಯಾಸಂಸ್ಥೆ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಒಂದು ವಿಷಯವನ್ನು ಇಲ್ಲಿ ಗಮನಿಸಿದೆ. ನಾವು ಜ್ಯೋತಿ ಬೆಳಗಿಸ್ಲಿಕ್ಕೆ ಅಂತೇಳಿ ಪ್ರಯತ್ನ ಪಡ್ತಾ ಇದ್ವಿ. ಇಷ್ಟು ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಅವರು ಮುಂಬತ್ತಿಗೆ ಮೊದಲು ಜ್ಯೋತಿಯನ್ನು ಹಚ್ಚಲಿಕ್ಕೆ, ಅಲ್ಲಿನ ದೀಪ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಒಂದು ಕಡ್ಡಿಯನ್ನು ಗೀರಿ ಹಚ್ಚಲಿಕ್ಕೆ ಹೋದರೆ ಅದು ಒಂದು ಕಡ್ಡಿ ಕೂಡ ನೀನು ಮುಂಬತ್ತಿಗೆ ಹಚ್ಚೋಕೆ ಮೊದಲೇ ಆರಿ ಹೋಗ್ತಾ ಇತ್ತು. ರೇವಣಸಿದ್ದೇಶ್ವರ ನಾವು ನೋಡಿದೆ. ಅವ್ರು ಏನು ಮಾಡಿದ್ರು ಗೊತ್ತಾ, ಒಂದು ಕಡ್ಡಿ ಬದಲು 3 ಕಡ್ಡಿ ತೊಗೊಂಡ್ರು. 3 ಕಡ್ಡಿ ತೆಗೆದು ಒಂದೇ ಸರಿಗೆ ಅದನ್ನ ಸ್ಟ್ರೈಕ್ ಮಾಡಿ ಆಮೇಲೆ ಮುಂಬತ್ತಿಗೆ ದೀಪನ ಹಚ್ಚಿದ್ರು. ಬಹುಶಃ ಅವರಲ್ಲಿರ್ತಕ್ಕಂಥ ಈ ಗುಣ ಇದೆಯಲ್ಲ, ನನ್ನೊಬ್ಬನ ಕೈಲಿ ಇದು ಶುರು ಆಗೋದಿಲ್ಲ ಅಂತಂದಾಗ, ಒಂದು ಕಡ್ಡಿಯಿಂದ ದೀಪ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ 2 ಕಡ್ಡಿಯನ್ನು ಒಟ್ಟುಗೂಡಿಸಿದ್ರು ಅವರು. ಆ 2 ಕಡ್ಡಿ ಇಲ್ಲಿ ಕೃಷ್ಣಾರೆಡ್ಡಿ ಮತ್ತು ಬಾಬು ರೆಡ್ಡಿ. ಇಲ್ಲದೆ ಹೋದರೆ ವಿಜಯನಗರ ಜಿಲ್ಲೆಯಿಂದ ಬಂದು
ಎಲ್ಲೋ ಅನಾಥವಾಗಿ ಒಂದು ಯಾವುದೋ ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ನಾನು ಅದೇ ಅವರಿಗೆ ತುಂಬ ಕುತೂಹಲದಿಂದ ಕೇಳ್ತಾ ಇದ್ದೆ, ನೀವು ಕೂಡ್ಲಿಗಿಯಿಂದ ಇಲ್ಲಿ ಹೇಗೆ ಬಂದು ನಿಮ್ಮ ಶಿಕ್ಷಣ ಸಂಸ್ಥೆಯನ್ನು ಅಥವಾ ಈ ಶಾಲೆಯನ್ನು ಆರಂಭ ಮಾಡಲಿಕ್ಕೆ ಸಾಧ್ಯವಾಯಿತು ಅಂಥೇಳಿ. ಇಲ್ಲಿ ಬಂದ ಮೇಲೆ ನನಗೆ ಅರ್ಥ ಆಗಿದ್ದು, ಅವ್ರು ಇಲ್ಲಿ ಬಂದಾಗ ಬರೀ ಮೊದಲು ಅವ್ರು ಏನು ಪ್ರಯತ್ನ ಪಡ್ತಾ ಇರಲಿಲ್ಲ, ಒಂದು ಕಡ್ಡಿಯನ್ನು ಗೀರಿ ಹಚ್ಚಲಿಕ್ಕೆ ಅದು ಸಾಧ್ಯವಾಗ್ತಾ ಇರಲಿಲ್ಲ ಅನಿಸುತ್ತೆ. ಇನ್ನೆರಡು ಕಡ್ಡಿಗಳು ಅವ್ರ ಜೊತೆ ಸೇರಿದಾಗ ಮಾತ್ರ ಇಲ್ಲಿ ಜ್ಞಾನದ ಒಂದು ಬೆಳಕು ನಿಮಗೆಲ್ಲರಿಗೂ ಸಿಗಲಿಕ್ಕೆ ಸಾಧ್ಯವಾಯಿತು ಅಂತ. ಇನ್ನೂ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ. ನನ್ನನ್ನು ಸ್ವಾಗತ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ಇದು ಬರೀ 10 ವರ್ಷದಿಂದ ಶುರುವಾದಂತಹ ಶಾಲೆ. ಅದರ ನಂತರ ನಾನು ಕೇಳಿದೆ, ಇದು 100ಕ್ಕೆ 100 ಎಲ್ಲರೂ ಪಾಸ್ ಆಗಿದ್ದಾರೆ ಅಂತ ಕೇಳಿದ ಮೇಲೆ ನಾನು ಅವ್ರಿಗೊಂದು ಪ್ರಶ್ನೆಯನ್ನು ಕೇಳಿದೆ. ಏನು ಅಂದರೆ, ನೀವು ಇಲ್ಲಿ ಯಾರಿಗಾದ್ರೂ ಪ್ರವೇಶ ಕೊಡೋಕೆ ಮೊದಲು, ಅಡ್ಮಿಷನ್ ಕೊಡ್ಲಿಕ್ಕೆ ಮೊದಲು ಏನಾದರೂ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀರಾ, ಪರೀಕ್ಷೆಯನ್ನು ಮಾಡ್ತೀರಾ? ಯಾಕೆಂದರೆ ನೀವು ಬಹಳ ಪ್ರತಿಷ್ಠಿತವಾದಂಥ ಸ್ಕೂಲ್ಗಳಿಗೆ ಅಥವಾ ಕಾಲೇಜ್ಗಳಿಗೆ ಹೋಗಿ, ಅಥವಾ ಈ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಸೋ ಕಾಲ್ಡ್ ಬ್ರ್ಯಾಂಡೆಡ್ ಕಾಲೇಜಸ್ ಅಥವಾ ಸ್ಕೂಲ್ಸ್ ಏನಿದ್ದಾವೆ, ಎಲ್ಲರೂ ಅಲ್ಲಿ ಹೋಗಿ 5 ಲಕ್ಷ ಆದರೂ ಸರಿ 10 ಲಕ್ಷ ಆದರೂ ಸರಿ ಅವ್ರ ಮಕ್ಕಳನ್ನ ಸೇರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಫಸ್ಟ್ ಅವ್ರಿಗೊಂದು ಪರೀಕ್ಷೆ ಬರೆಸ್ತಾರೆ. ಅದರಲ್ಲಿ ಯಾರು ಹೆಚ್ಚಿನ ಮಾರ್ಕ್ಸನ್ನು ತಗೊಂಡು ಪಾಸ್ ಆಗ್ತಾರೋ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರನ್ನ ಮತ್ತೆ ಹೆಚ್ಚಿನ ರ್ಯಾಂಕ್ ತರಿಸೋದ್ರಲ್ಲಿ ದೊಡ್ಡ ವಿಶೇಷ ಇಲ್ಲ. ನಾನು ಅವ್ರನ್ನ ಈ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ, ಆ ಥರ ನಾವು ಪರೀಕ್ಷೆಯನ್ನು ನಡೆಸಿ ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡಿ ಇಲ್ಲಿ ಪ್ರವೇಶಾತಿಯನ್ನು ಕೊಡೋದಿಲ್ಲ, ಯಾರು ಬಂದರೂ ಕೂಡ ನಾವು ಅವ್ರಿಗೆ ಪ್ರವೇಶವನ್ನು ಕೊಡ್ತೇವೆ ಅಂತ. ನನಗೆ ಆಗ ಅನಿಸಿದ್ದು, ಯಾರು ಬಂದರೂ ಕೂಡ ಅವರಿಗೆ ಪ್ರವೇಶವನ್ನು ಕೊಟ್ಟು ಅದನ್ನು ಆ ಥರ ಪ್ರವೇಶ ಕೊಟ್ಟ ನಂತರ ಕೂಡ ಎಲ್ಲ ಮಕ್ಕಳು 10th ಅದು CBSE ಇರಲಿ ಅಥವಾ ಸ್ಟೇಟ್ ಸಿಲೆಬಸ್ ಇರಲಿ, ಎಲ್ಲ ಮಕ್ಕಳು 100/100 ಅಂದರೆ 100% ರಿಸಲ್ಟನ್ನು ತೊಗೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅವರಲ್ಲಿ ಏನೋ ಒಂದು ದೊಡ್ಡ ಚಮತ್ಕಾರ ಇದೆ ಅಂತ ಅರ್ಥ. ಅಥವಾ ಅವರಿಗೆ ಶಿಕ್ಷಣದ ಬಗ್ಗೆ ಇರ್ತಕ್ಕಂಥ ಒಲವಿರ್ಬೋದು, ಅಥವಾ ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ಸಾಹಸಿ ಮನೋವೃತ್ತಿ. ನನ್ನ ಕೈಲಿ ಬಂದರೆ ಅವನು ಯಾರೇ ಆಗಿರಲಿ, ಅವನಲ್ಲಿ ಎಷ್ಟೇ ವಿದ್ಯೆಯ ಮಟ್ಟ ಇರಲಿ, ಅವ್ರನ್ನ ನಾನು ಈ ಹಂತದಿಂದ ಮುಂದೆ ಹಂತಕ್ಕೆ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವ್ರಿಗೆ ಕೊಟ್ಟು ಕಳಿಸಿದನಲ್ಲ, ಅದು ಅದಮ್ಯ. ಅದು ನೆನೆಸ್ಕೊಂಡಾಗ ನನಗೆ ಅಲ್ಲಂ ಪ್ರಭುದೊಂದು ವಚನ ನೆನಪಾಗ್ತದೆ. ಅಲ್ಲಂ ಪ್ರಭುಗಳು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ನೇರಲರಿಯದೆ ಮತ್ತೊಂದು ಬೇಡುವವನು ವೀರನೂ ಅಲ್ಲ ಶೂರನೂ ಅಲ್ಲ. ಯಾವ ಕುದುರೆಯನ್ನು ಕೊಟ್ಟಿದ್ದೇನೆ ಭಗವಂತ ನಿಮಗೆ, ನಮಗೆ ಕುದುರೆ ಅಂತ ಹೇಳಿದ್ರೆ ನಮ್ಮದೆಲ್ಲ ಪರಿಸ್ಥಿತಿ ಇರ್ಬೋದು, ನಮ್ಮ ಜೀವನ ಇರ್ಬೋದು, ನಮಗೆ ಸಿಕ್ಕಂಥ ವೃತ್ತಿ ಇರ್ಬೋದು, ನಮಗೆ ಸಿಕ್ಕಂಥ ವಸ್ತುಸ್ಥಿತಿ ಇರ್ಬೋದು, ಪರಿಸ್ಥಿತಿ ಇರ್ಬೋದು, ಏನೇ ಇರ್ಬೋದು. ಕೊಟ್ಟ ಕುದುರೆಯನ್ನು ನೇರಲರಿಯದೆ ಮತ್ತೊಂದ ಬೇಡುವವನು ವೀರನೂ ಅಲ್ಲ ಶೂರನೂ ಅಲ್ಲ, ಇದು ಕಾರಣ ಹಲ್ಲಣ 10 ಜನ ಬಳಲುತ್ತಿದ್ದಾರೆ ಅಂತಕ್ಕಂಥ ಮಾತನ್ನು. ಇವತ್ತು ಇವರು ಇಲ್ಲ, ನನಗೆ ಒಳ್ಳೆ ಒಂದು 80-85% ತೊಗೊಂಡಿದ್ದ ಮಕ್ಕಳು ಸಿಕ್ಕಿದ್ರೆ ನಾನು ಅವ್ರಿಗೆ ರ್ಯಾಂಕ್ ತರಿಸ್ಬಿಡ್ತಿದ್ದೆ, 90-95% ಸಿಕ್ಕಂಥ ಮಕ್ಕಳು ಸಿಕ್ಕಿದ್ರೆ, ಅಥವಾ ಇಂಗ್ಲೀಷಲ್ಲಿ ಬೇಕಾದಷ್ಟು ಸ್ಪಾಂಟಿನಿಟಿ ಇಟ್ಕೊಂಡಂಥ ಮಕ್ಕಳು ಸಿಕ್ಕಿದ್ರೆ ಅವ್ರಿಗೆ ನಾನು ಸ್ಟೇಟಲ್ಲಿ ರ್ಯಾಂಕ್ ತರಿಸ್ಬಿಡ್ತಿದ್ದೆ, JEE ಪಾಸ್ ಮಾಡಿಸ್ತಿದ್ದೆ, ಅದು ಮಾಡಿಸ್ತಿದ್ದೆ ಅಂತ ಹೇಳೋ ಬದಲು, ಯಾವ ಮಕ್ಕಳು, ಯಾವ ಪೇರೆಂಟ್ಸು, ಯಾವ ಪೋಷಕರು KMR ಸಂಸ್ಥೆ ಮೇಲೆ ತಮ್ಮ ನಂಬಿಕೆಯನ್ನು ಇಟ್ಕೊಂಡು ರೇವಣಸಿದ್ದೇಶ್ವರರ ಕೈಯಲ್ಲಿ ನಾನು ಮಕ್ಕಳನ್ನು ಕಳಿಸ್ಕೊಟ್ರೆ ಅವರು ನನ್ನ ಮಕ್ಕಳನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡು ಯಾವ ತಂದೆ ತಾಯಿ, ಯಾವುದೇ ಪೋಷಕರು ಬಂದರೂ ಕೂಡ ಅವ್ರಿಗೆಲ್ಲರಿಗೂ ಪ್ರವೇಶವನ್ನು ಕೊಟ್ಟು, ಅವ್ರಿಗೆಲ್ಲರಿಗೂ ಅಡ್ಮಿಷನ್ ಕೊಟ್ಟು ಅವ್ರನ್ನ ಮುಂದಕ್ಕೆ ತಗೊಂಡುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ರೇವಣಸಿದ್ದೇಶ್ವರರು ಅಭಿನಂದನಾರ್ಹರು. ನನ್ನ ಅಭಿನಂದನೆಗಳು ತಮಗೆ. ತಾವು ಮಾಡ್ತಕ್ಕಂಥ ಕೆಲಸ ತುಂಬ ಎಲ್ಲರಿಗೂ ಹೆಮ್ಮೆ ಮತ್ತು ಸಂತೋಷವನ್ನು ತರ್ತಕ್ಕಂಥ ಕೆಲಸ. ಇಲ್ಲಿ ನಡೆದಿರ್ತಕ್ಕಂತಹ ತಮ್ಮ ತಂದೆ ತಾಯಿಗಳನ್ನು, ತಮ್ಮನ್ನೆಲ್ಲರನ್ನ ನೋಡಿದಾಗ ನನಗೆ ಏನು ಅನಿಸ್ತದೆ ಅಂತ ಹೇಳಿದರೆ, ನಾವೆಲ್ಲ ಸಾಧಾರಣವಾಗಿ ಇಲ್ಲಿರ್ತಕ್ಕಂಥ ಪರಿಸರ ಇದನ್ನೆಲ್ಲ ನೋಡಿ ನಾವೆಲ್ಲ ಮಧ್ಯಮ ವರ್ಗದ ಜನ. ಮಧ್ಯಮ ವರ್ಗದ ಜನರಲ್ಲೇ ಮೌಲ್ಯಗಳು ತುಂಬಿಕೊಂಡಿರ್ತವೆ, ಕನಸುಗಳು ಬೇಕಾದಷ್ಟು ಇರ್ತವೆ, ಏನಾದರೂ ಒಂದು ಮಾಡ್ತಕ್ಕಂಥ ಹಪಾಹಪಿ ಇರ್ತದೆ. ಹಾಗಾಗಿ ನಮ್ಮ ಸಂಜೀವ್ ಕುಮಾರ್ ಅವರು ಕೂಡ ಹೇಳ್ತಾಯಿದ್ರು, ಇಲ್ಲಿ UPSC ಮಾಡಿ ತಮ್ಮ ಥರ ಕಮಿಷನರ್ ಆಗಲಿಕ್ಕೆ ಕನಸನ್ನು ಕಾಣ್ತಕ್ಕಂಥ ಮಕ್ಕಳಿದ್ದಾರೆ, ಪೋಷಕರಿದ್ದಾರೆ ಅಂತಕ್ಕಂಥ ಮಾತನ್ನು. ಅದು ಖಂಡಿತ ಸಾಧ್ಯ, ಅದು ದೊಡ್ಡ ವಿಷಯವೇನಲ್ಲ. ಅದು ಬಡತನ ಇರ್ಬೋದು, ಅಥವಾ ನಿಮಗೆ ಏನೇ ಅಡ್ಡಿ ಆತಂಕ, ಏನೇ ಅಡೆತಡೆಗಳು ಬರ್ಬೋದು, ನೀವು ಏನನ್ನಾದರೂ ಸಾಧಿಸಬೇಕು ಅಂತ ಅಂದ್ಕೊಂಡ್ರೆ ಆ ಸಾಧನೆಯ ದಾರಿಯಲ್ಲಿ ತಾವು ಹೋಗಲಿಕ್ಕೆ, ತಮ್ಮ ಮಕ್ಕಳನ್ನು ಮುನ್ನಡೆಸಲಿಕ್ಕೆ ತಾವು ಸಿದ್ಧರಿದ್ದರೆ ಯಾವುದೂ ಕೂಡ ಅಸಾಧ್ಯವೇನಲ್ಲ. ಆದರೆ ಆ ಥರದ ಸಾಧನೆಯನ್ನು ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಮೊದಲು ತಮ್ಮಲ್ಲಿ ಅಥವಾ ತಮ್ಮ ಮಕ್ಕಳಲ್ಲಿ ಪರಿಶ್ರಮ ವಹಿಸ್ತಕ್ಕಂತಹ ಗುಣ, ತಮ್ಮಲ್ಲಿ ತಾವು ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ತಕ್ಕಂತಹ ಗುಣ, ತಮ್ಮ ಬಗ್ಗೆ ತಮಗೆ ಅಚಲವಾದ ನಂಬಿಕೆಯನ್ನು ಇಟ್ಕೊಳ್ತಕ್ಕಂಥ ಗುಣ, ಇವುಗಳು ಬಹಳ ಮುಖ್ಯ. ಅದೆಲ್ಲದರ ಜೊತೆಗೆ ನಿಮ್ಮಲ್ಲಿ ಏನನ್ನಾದರೂ ತಿಳ್ಕೋಬೇಕು, ಕಂಡ್ಕೋಬೇಕು ಅಂತಕ್ಕಂತಹ ಒಂದು ಹಸಿವು, ಆ ಹಸಿವು ಬಂದಾಗ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಕೂಡ ಹುಟ್ಟಬೇಕು.
ನೀವು ಎಲ್ಲವನ್ನೂ ಸಹ, ಅದು ಪೋಷಕರೇ ಇರಲಿ ಅಥವಾ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿರಲಿ, ಎಲ್ಲರನ್ನೂ ನಾನು ಕೇಳ್ಕೊಳ್ತಕ್ಕಂಥದ್ದು ಒಂದು, ಅಥವಾ ತಮಗೆಲ್ಲರಿಗೂ ಹೇಳ್ತಕ್ಕಂಥ ಒಂದು ಕಿವಿ ಮಾತು ಅಂತ ಏನಾದರೂ ಇದ್ದರೆ ಅದು ತಾವು ಪ್ರಶ್ನಿಸ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ನೀವು ಏನನ್ನೂ ಕೂಡ ಒಂದು ಕುರುಡಾಗಿ, ಬ್ಲೈಂಡ್ ಆಗಿ ಯಾವುದನ್ನು ಕೂಡ ಸ್ವೀಕರಿಸಬಾರ್ದು. ಇದಕ್ಕೆ ಬಹುದೊಡ್ಡ ಉದಾಹರಣೆ ಅಂತ ಹೇಳಿದರೆ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಅವನು ಭಗವಂತನೇ ಆಗಿದ್ರು, ಅವನು ವಿಷ್ಣುವಿನ ಅವತಾರವೇ ಆಗಿದ್ರು ಕೂಡ ಅರ್ಜುನನಿಗೆ ಅವನು ಉಪದೇಶ ಕೊಡ್ತಾ ಇದ್ರೆ, ಅವನು ನೀನು ಈ ಥರ ಮಾಡು, ಈ ನಿನ್ನ ಸಂಬಂಧಿಗಳೇ ಆಗಿದ್ರು ಏನಂತೆ, ನಿನ್ನ ಬಂಧುಗಳೇ ನಿನ್ನ ಎದುರಿಗೆ ನಿಂತರೆ ಏನಂತೆ, ಅವರಿಗೆ ಅವ್ರ ಜೊತೆ ನೀನು ಯುದ್ಧ ಮಾಡು, ಅವ್ರನ್ನ ಕೊಲ್ಲು ಅಂತ ಹೇಳಿದಾಗ ಅವನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಅಯ್ಯೋ, ಇವನು ಭಗವಂತ ಹೇಳಿದಾನೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ, ವಿಷ್ಣುವಿನ ಅವತಾರ ಹೇಳಿದಾನೆ, ಅವನು ಹೇಳಿದ ಮೇಲೆ ನಾನು ಕೆಲಸ ಮಾಡಬೇಕು ಅಂತ ಹೇಳಿಲ್ಲ. ಅವನು ಪ್ರತಿಯೊಂದು ಕೃಷ್ಣ ಹೇಳಿದಂಥ ಒಂದೊಂದು ಪ್ರಶ್ನೆಯನ್ನು, ಅವನು ಹೇಳಿದಂಥ ಒಂದೊಂದು ಆದೇಶಕ್ಕೂ ಕೂಡ ಅವನು ಪ್ರಶ್ನೆಯನ್ನು ಹಾಕ್ತಾನೆ. ಆ ಪ್ರಶ್ನೆ ಮಾಡ್ತಕ್ಕಂಥ ಮನಸ್ಥಿತಿ ನಮ್ಮೆಲ್ಲರಲ್ಲಿ ಬರಬೇಕು. ಎಸ್ಪೆಷಲಿ ನಾನು ವಿಶೇಷವಾಗಿ ನಾವೆಲ್ಲ ಮಧ್ಯಮ ವರ್ಗ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ಮಧ್ಯಮ ವರ್ಗದಲ್ಲಿ ಪ್ರಶ್ನಿಸ್ತಕ್ಕಂತಹ ಗುಣ ಇದೆಯಲ್ಲ ತುಂಬ ಕಡಿಮೆ. ನಾವು ಹೇಗೆ ಅಂತ ಹೇಳಿದರೆ, ಆಯ್ತಪ್ಪ ಏನೋ ಒಂದು ನಿಯಮ ಬಂತು, ಏನೋ ಒಂದು ರೂಲ್ ಬಂತು, ಯಾರೋ ಒಂದು ಹೇಳಿದರು, ಅದನ್ನ ಪಾಲಿಸ್ಬಿಡೋಣ ಅಂತಕ್ಕಂಥ ಮನಸ್ಥಿತಿನೇ ನಮ್ಮಲ್ಲಿ ಜಾಸ್ತಿ. ನಾನು ನಿಮಗೊಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ, ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ಮಧ್ಯಮ ವರ್ಗದ ಮನಸ್ಥಿತಿ ಬಗ್ಗೆ. ನಮ್ಮ ಒಬ್ಬ ದೊಡ್ಡ ರಾಜ ಇದ್ದ. ದೊಡ್ಡ ರಾಜಧಾನಿ ಬೆಂಗಳೂರು ಅಂತ ಅಂದ್ಕೊಳ್ಳಿ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ನದಿ ಬರ್ತಾ ಇತ್ತು, ಅಡ್ಡ ನದಿ ಮೇಲೆ ಒಂದು ಸೇತುವೆ ಇತ್ತು. ರಾಜನಿಗೆ ಅನಿಸ್ತು, ಈ ಮಧ್ಯಮ ವರ್ಗದವ್ರದ್ದು ತಾಳ್ಮೆ ಅಥವಾ ಇವ್ರನ್ನ ಪ್ರಶ್ನಿಸ್ತಕ್ಕಂಥ ಗುಣ ಇದೆಯಾ, ಪ್ರಶ್ನೆ ಮಾಡೋಣ, ಇದನ್ನು ನೋಡೋಣ ಅಂತೇಳಿ. ಅದಕ್ಕೆ ಅವನು ಏನು ಮಾಡ್ದ, ಅವನ ಮಂತ್ರಿಗಳನ್ನ ಕೇಳಿದ ಸಲ ಏನು ಮಾಡಿದರೆ ಕಂಡುಹಿಡಿಬೋದು ಇವ್ರಿಗೆ ತಾಳ್ಮೆ ಎಷ್ಟಿದೆ, ಅಥವಾ ಇವರಲ್ಲಿ ನಮ್ಮನ್ನು ಬಂದು ಪ್ರತಿರೋಧಿಸ್ತಕ್ಕಂಥ ಅಥವಾ ಪ್ರಶ್ನಿಸ್ತಕ್ಕಂಥ ಗುಣ ಇದೆಯೋ ಇಲ್ಲೋ ನೋಡೋಣ ಅಂತ ಹೇಳುವಾಗ ಮಂತ್ರಿ ಸಲಹೆ ಕೊಡ್ತಾನೆ, ಈಗ ಈ ಬ್ರಿಡ್ಜ್ಗೆ ಆ ಬದಿಯಿಂದ ಈ ಬದಿಗೆ ಬರಲಿಕ್ಕೆ 2 ರೂಪಾಯಿ ಇದೆಯಲ್ಲ ಟೋಲು, ಅದ್ರ ಸುಂಕ 2 ರೂಪಾಯಿ ಇದೆಯಲ್ಲ, ಅದನ್ನು 4 ರೂಪಾಯಿ ಮಾಡಿಬಿಡೋಣ. 4 ರೂಪಾಯಿ ಮಾಡಿದರು, ಎಲ್ಲ ಕೊಟ್ಟು ಸುಮ್ಮನೆ ಹೋದರು. ಅಯ್ಯೋ ಬೈಕೊಂಡ್ರು ಒಂದು ಸ್ವಲ್ಪ ಮನಸ್ಸಲ್ಲಿ, ಕೊಟ್ಟು ಸುಮ್ಮನೆ ಹೋದರು. ಇವನಿಗೆ ರಾಜನಿಗೆ ಮತ್ತೆ ಆಯಿತು, ಏನು 4 ರೂಪಾಯಿ ಮಾಡಿದ್ರು, ಇವ್ರೇನು ನಮ್ಮನ್ನು ಬಂದು ಕೇಳಲಿಲ್ಲಲ್ಲ. ಅವನು ಹೇಳ್ದ 10 ರೂಪಾಯಿ ಮಾಡಿ. ಆ ಟೋಲ್ನ ಮತ್ತೆ 10 ರೂಪಾಯಿಗೆ ಏರಿಸ್ದ ರಾಜ. ಮಧ್ಯಮ ವರ್ಗದ ಜನ ಬೈಕ್ ಅಂತಾರೆ, ಇನ್ನೊಂದು ಸ್ವಲ್ಪ ಕಷ್ಟಪಟ್ಟು ಮನೆಗೆ ಬೇಕಿದ್ರೆ ಹೆಂಡತಿ ಮಕ್ಕಳಿಗೆ ಏನಾದ್ರು ತಂದು ಕೊಡೋದ್ರಲ್ಲಿ ಏನಾದರೂ ಕಡಿಮೆ ಮಾಡ್ತಾರೆ. ಬಟ್ 10 ರೂಪಾಯಿ ಕೊಟ್ಟು ಟೋಲು ಆ ಬ್ರಿಡ್ಜನ್ನು ದಾಟ್ಕೊಂಡು ಹೋದರು. ಕೊನೆಗೆ ಮಂತ್ರಿ ಹೇಳ್ತಾನೆ, ನೋಡಿ ಇವರು ಇಷ್ಟಕ್ಕೆ ಪ್ರಶ್ನಿಸೋದಿಲ್ಲ, ನಾವು 10 ರೂಪಾಯಿ ಜೊತೆಗೆ ಒಬ್ಬೊಬ್ಬರಿಗೆ ಒಂದೊಂದು ಚಾಟಿ ಏಟ್ ಕೊಡೋಣ, ಅವಾಗಾದರೂ ಬಂದು ಪ್ರಶ್ನೆ ಮಾಡ್ತಾರೆ, ನಾವೇನು ತಪ್ಪು ಮಾಡಿದ್ದೀವಿ ಅಂತೇಳಿ ಬಂದು ಕೇಳ್ತಾರೆ. ಚಾಟಿ ಏಟ್ ಹೊಡಿಲಿಕ್ಕೆ ಶುರು ಮಾಡಿದರು. ಕೊನೆಗೆ ಒಂದಿನ ಎಲ್ಲ ಗುಂಪು ಕಟ್ಕೊಂಡು ಬಂದರು ಅರಮನೆ ಮುಂದೆ. ರಾಜನಿಗೆ ಸಂತೋಷ ಆಯಿತು, ಈಗ ಚಾಟಿ ಏಟ್ ಬಿದ್ದ ಮೇಲಾದರೂ ಕೂಡ ಇವ್ರು ನಮ್ಮನ್ನು ಬಂದು ಪ್ರಶ್ನೆ ಮಾಡ್ತಾರಲ್ಲ. ಕೊನೆಗೆ ಅಲ್ಲಿರ್ತಕ್ಕಂಥ ಪ್ರಮುಖ ಒಬ್ಬ ಯಾರಿದ್ರು ಅವನ್ನ ಕರೆದ್ರು. ಆಯ್ತಪ್ಪ, ಏನೀಗ ನಿಂದು ಸಮಸ್ಯೆ ಏನು ಹೇಳು. ಅವನು ಹೇಳ್ತಾನೆ, ಮಹಾಸ್ವಾಮಿ ನೀವು 10 ರೂಪಾಯಿ 10 ರೂಪಾಯಿ ಟೋಲ್ ಮಾಡಿದ್ದೇನೋ ಸರಿ, ಮೇಲೆ ಚಾಟಿ ಏಟ್ ಹಾಕಿದ್ದು ಸರಿ, ನಾವೆಲ್ಲ ಸಹಿಸ್ಕೊಳ್ಳೋಕೆ ರೆಡಿ ಇದ್ದೀವಿ. ಬಟ್ ಒಂದೇ ಒಂದು ಕೌಂಟ್ರ್ ಇದೆ ಚಾಟಿ ಏಟ್ ಹೊಡಿಲಿಕ್ಕೆ, ಎಲ್ಲ ರಶ್ ತುಂಬ ಆಗ್ತಾ ಇದೆ, ಒಂದು 10 ಕೌಂಟ್ರ್ ಮಾಡಿ, ಆಗ ನಮಗೆಲ್ಲ ಬೇಗ ಬೇಗ ಓಡಿಸ್ಕೊಂಡು ಮುಂದೆ ಹೋಗ್ತೀವಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಪ್ರಶ್ನಿಸ್ತಕ್ಕಂಥ, ಪ್ರತಿರೋಧ ಮಾಡ್ತಕ್ಕಂತಹ ಮನಸ್ಥಿತಿ ಎಲ್ಲಿವರೆಗೂ ಬರೋದಿಲ್ವೋ, ಅದು ಶಿಕ್ಷಕ ಹೇಳ್ತಕ್ಕಂಥ ಪಾಠ ಇರ್ಬೋದು, ಅಥವಾ ತಂದೆ ತಾಯಿ ಹೇಳ್ತಕ್ಕಂಥ ಮಾತಿರ್ಬೋದು, ಅಥವಾ ಇನ್ನೇನೇ, ಅದನ್ನು ನಾವು ಪ್ರಶ್ನೆ ಮಾಡದೆ ಒಪ್ಕೊಂಡ್ರೆ ನಾವು ಮುಂದಿನ ಹಂತವನ್ನು ತಲುಪಲಿಕ್ಕೆ, ಅಥವಾ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸದ ನಡೆಯನ್ನು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಕ್ಕಂಥ ಮಾತು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಪೋಷಕರಿಗೆ ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದರೆ, ದಯವಿಟ್ಟು ಈಗ ನಾನು ಹೇಳಿದೆ, ಎಲ್ಲ ನೀವು 100ಕ್ಕೆ 100 ಇಲ್ಲಿರ್ತಕ್ಕಂಥ ಮಕ್ಕಳೆಲ್ಲ 100ಕ್ಕೆ 100 ಎಲ್ಲರೂ ತೇರ್ಗಡೆ ಆಗಿದ್ದಾರೆ, ಅವರೆಲ್ಲ ಮುಂದಿನ ಹಂತಕ್ಕೆ ಹೋಗಿದ್ದಾರೆ ಅಂತೇಳಿ. ಅದು ನಾನು ಒಂದು ದೊಡ್ಡ ಸಾಧನೆ ಅಂತಲೂ ಹೇಳಿದೆ. ಅದ್ರ ಜೊತೆಗೆ ಈಗ ಇಲ್ಲೊಂದಷ್ಟು ಮಕ್ಕಳಿಗೆ ಸನ್ಮಾನವೂ ಆಯಿತು. ನೀವು ನಮ್ಮ ಪೋಷಕರಲ್ಲಿ ಬರ್ತಕ್ಕಂಥ ದೊಡ್ಡ ಮಕ್ಕಳ ಮೇಲೆ ಹಾಕ್ತಕ್ಕಂಥ ಒತ್ತಡ ಏನು ಅಂತ ಹೇಳಿದರೆ, ನೋಡು ಅಲ್ಲಿ ಚಾರ್ವಿಕನಿಗೆ ಪ್ರಶಸ್ತಿ ಸಿಕ್ತು, ಕೋಮಲ್ನಿಗೆ ಪ್ರಶಸ್ತಿ ಸಿಕ್ತು, ಹೇಮಶ್ರೀಗೆ ಪ್ರಶಸ್ತಿ ಸಿಕ್ತು, ನಿನಗೆ ನನ್ನ ಮಕ್ಕಳಿಗೆ ಯಾಕೆ ಬರಲಿಲ್ಲ? ಈ ಒಂದು ಕಂಪ್ಯಾರಿಸನ್ ಇದೆಯಲ್ಲ, ಇನ್ನೊಬ್ಬರ ಜೊತೆಗೆ ಹೋಲಿಸಿ ತುಲನೆ ಮಾಡ್ಕೊಂಡು ನೋಡ್ತಕ್ಕಂತಹ ನಮ್ಮಲ್ಲಿರ್ತಕ್ಕಂಥ ಗುಣ ಇದೆಯಲ್ಲ, ಪೋಷಕರು ಅದನ್ನು ಸ್ವಲ್ಪ ಹತೋಟಿಲಿ ಇಟ್ಕೋಬೇಕು. ಯಾಕೆ ಅಂತ ಹೇಳಿದರೆ, ನಾವು ಈಗ ಹೇಳ್ತೀವಲ್ಲ, ನಮ್ಮೆಲ್ಲ 5 ಬೆರಳುಗಳು ಸಮ ಇಲ್ಲ, ಅದರಲ್ಲಿ ಒಂದು ಹೆಬ್ಬೆಟ್ಟಿರ್ತದೆ, ಒಂದು ಕಿರುಬೆಟ್ಟಿರ್ತದೆ, ಒಂದು ತೋರ್ಬೆಟ್ಟಿರ್ತದೆ, ಎಲ್ಲವೂ ಬೇಕು.
ಸೊ ಸಮಾಜದಲ್ಲಿ ಇವತ್ತು 100% ಅಟೆಂಡೆನ್ಸ್ ಇರ್ತಕ್ಕಂಥ ಮಗು ಅಥವಾ ಮ್ಯಾಥಮೆಟಿಕ್ಸಲ್ಲಿ 100 ಅಂಕಗಳನ್ನ ತೆಗೆದಂಥ ಮಗು ನಾವು ಹಾಕಿದಂಥ ಮಾನದಂಡದಲ್ಲಿ ನಾವು ಇಟ್ಟಂಥ ಸ್ಟ್ಯಾಂಡರ್ಡಲ್ಲಿ ಇವತ್ತನ್ನು ನಾವು ಅವ್ರನ್ನ ಗೌರವಿಸ್ತೇವೆ ಅಥವಾ ಅವ್ರನ್ನ ಯಾವುದೋ ಒಂದು ರೀತಿಯಲ್ಲಿ ಪ್ರಶಂಸೆ ಮಾಡ್ತೇವೆ. ಆದರೆ ನಮ್ಮ ಮಗು ಇವತ್ತು ವೇದಿಕೆ ಮೇಲೆ ಹೋಗಲಿಲ್ಲ, ನಮ್ಮ ಮಗು ಸ್ಟೇಜ್ಗೆ ಹೋಗಲಿಲ್ಲ, ನಮ್ಮ ಮಗನಿಗೆ ಪ್ರಶಸ್ತಿ ಸಿಗಲಿಲ್ಲ ಅಂತಕ್ಕಂಥ ಕೊರತೆ ನಿಮ್ಮಲ್ಲಿ ಇರಕೂಡದು. ಯಾಕೆ ಅಂತ ಹೇಳಿದರೆ ಎಲ್ಲ ಮಗುವಿನಲ್ಲೂ ಕೂಡ ತನ್ನದೇ ಆದಂತಹ ಒಂದು ಪ್ರತಿಭೆ, ತನ್ನದೇ ಆದಂತಹ ಸತ್ವ, ತನ್ನದೇ ಆದಂತಹ ಗುಣ ಸ್ವಭಾವ ಇರ್ತದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಮೀನನ್ನು ಅದು ನೀರಲ್ಲಿ ಹೇಗೆ ಈಜ್ತದೆ ಅದ್ರ ಜೊತೆಗೆ ನಾವು ಚಿರತೆನ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮೀನನೇ. ಈಗ ನನ್ನ ಮಗು ನಾವೆಲ್ಲರೂ ಸೇರಿ ಒಂದೇ ಒಂದು ಶಾಲೆಯಲ್ಲಿ ಕಳಿಸ್ತಾ ಇದ್ದೀವಿ ಅಂತ ಹೇಳಿದರೆ ಅವರೆಲ್ಲರೂ ಒಂದೇ ಆಗಿ ಹೊರಹೊಮ್ಮಬೇಕಂತ ಏನಿಲ್ಲ. ಮುಂದೆ ಬಹುಶಃ ಅವರು ಈಗ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ಮೈಕ್ರೋಸ್ಕೋಪನ್ನು ಕಂಡಿಡಿದಂತಹ ಆಂಟನಿ ವಾನ್ ಲೀವನ್ ಹಾಕ್ ಬಹುಶಃ ಮೈಕ್ರೋಬಯಾಲಜಿಯನ್ನು ಓದ್ತಕ್ಕಂಥ ಯಾರದೇ ಕಾಲೇಜಿನ ವಿದ್ಯಾರ್ಥಿ ಇರಲಿ, ಆಂಟನಿ ವಾನ್ ಲೀವನ್ ಹಾಕ್ನ ಹೆಸರನ್ನ ಕೇಳೇ ಇರ್ತಾನೆ. ಯಾಕೆಂದರೆ ಇವತ್ತು ನಾವು ಸೂಕ್ಷ್ಮದರ್ಶಕ ಯಂತ್ರ ಅಂತ ಯಾವುದನ್ನು ಕರಿತೇವೆ ಅದರಿಂದ ಫಿಸಿಸಿಸ್ಟ್ ಏನಾಗಿರಲಿಲ್ಲ, ಅವನು ಭೌತಿಕ ವಿಜ್ಞಾನಿ ಏನಾಗಿರಲಿಲ್ಲ, ಅವನೊಬ್ಬ ಸಾಮಾನ್ಯ ಬಟ್ಟೆ ವ್ಯಾಪಾರಿ. ಒಬ್ಬ ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥ ಮನುಷ್ಯ ತನಗೆ ಅಗತ್ಯ ಅನ್ನಿಸಿದಾಗ ಆ ದಾರದ ಎಳೆ ಎಷ್ಟು ದಪ್ಪ ಇರ್ಬೋದು, ಅದರದ್ದು ಸ್ಟ್ರೆಂತ್ ಎಷ್ಟಿದೆ ಅಂತ ನೋಡಲಿಕ್ಕೆ ಅಂತೇಳಿ ಅವನು ಬೂತ್ಗನ್ನಡಿ ಹಿಡ್ಕೊಂಡು ನೋಡಿ ಅದನ್ನು ಅವನು ಮುಂದೆ ಅಭಿವೃದ್ಧಿಪಡಿಸಿ ಅದನ್ನ ಮೈಕ್ರೋಸ್ಕೋಪ್ ಆಗಿ ಡೆವಲಪ್ ಮಾಡ್ದ. ಹಂಗಂತ ಹೇಳ್ಬಿಟ್ಟು ಅವನು ದೊಡ್ಡ ಭೌತಿಕ ವಿಜ್ಞಾನಿ ಆಗಲಿ ಅಥವಾ ಸೂಕ್ಷ್ಮಾಣುಗಳ ವಿಜ್ಞಾನಿ ಏನಾಗಿರಲಿಲ್ಲ. ಇವತ್ತು ನಾವೆಲ್ಲ ಸೈಕಲ್ ಓಡಿಸ್ತೀವಿ ಅಥವಾ ನಮ್ಮ ಎಲ್ಲ ಗಾಡಿಗಳಲ್ಲೂ ಟೈರನ್ನು ನಾವು ಕಾಣ್ತೇವೆ. ಆ ಟೈರನ್ನು ಕಂಡಿಡಿದಂಥವನು ಕೂಡ ಬಹಳ ದೊಡ್ಡ ಯಾರೋ ರಬ್ಬರ್ ವಿಜ್ಞಾನಿ ಏನಾಗಿರಲಿಲ್ಲ. ಅವನೊಬ್ಬ ಸಾಮಾನ್ಯ ಪಶುವೈದ್ಯ, ವೆಟರ್ನರಿ ಡಾಕ್ಟರ್ ಅದನ್ನ ಕಂಡಿಡಿದಂಥವನು. ಹಾಗಾಗಿ ಅವತ್ತು ವೆಟರ್ನರಿ ಓದ್ತಾ ಇರಬೇಕಾದ್ರೆ ಅಥವಾ ಅವನು ಬಟ್ಟೆ ವ್ಯಾಪಾರ ಮಾಡ್ತಾ ಇರಬೇಕಾದ್ರೆ ಅವ್ರ ತಂದೆ ತಾಯಿಗಳು ಅಯ್ಯೋ ಇವನು ಬಟ್ಟೆ ವ್ಯಾಪಾರಕ್ಕೆ ನಿಂತ್ಕೊಂಡ, ಇವನು ಬರೀ ಪಶುವೈದ್ಯ ಆದ ಅಂತ ಹೇಳ್ಕೊಂಡ್ರೆ, ಇವತ್ತು ನಾವು ಯಾವುದಾದ್ರೂ ಡನ್ಲಪ್ ಟೈರ್ ಹೆಸರನ್ನು ಕೇಳಿರ್ಬೋದು, ಜಾನ್ ಡನ್ಲಪ್. ಆ ಜಾನ್ ಡನ್ಲಪ್ ವೆಟರ್ನರಿ ಡಾಕ್ಟರ್. ಹಾಗಾಗಿ ನಮ್ಮ ಮಗು ಇವತ್ತು ವೇದಿಕೆ ಮೇಲೆ ಹೋಯ್ತೋ ಇಲ್ಲೋ, ನಮ್ಮ ಮಗು ಇವತ್ತು 100ಗೆ 100 ಮಾರ್ಕ್ಸನ್ನು ತಗೊಳ್ತೋ ಇಲ್ಲೋ ಅದು ಮುಖ್ಯ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಅದರ ಅಂತಸತ್ವವನ್ನು ಇಟ್ಟುಕೊಂಡು ಜೀವನದಲ್ಲಿ ಮುಂದೆ ಬರ್ತಕ್ಕಂಥ ಅಗತ್ಯತೆಗಳಿಗೆ ಅನುಗುಣವಾಗಿ ನನ್ನ ಮಗು, ಈ ವಿದ್ಯಾರ್ಥಿ ಮುಂದೆ ಏನನ್ನು ಸಾಧನೆ ಮಾಡ್ತಾನೆ ಅಂತಕ್ಕಂಥದ್ದನ್ನು ಗಮನ ಇಟ್ಟು ನೋಡಬೇಕಾಗಿದ್ದದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಮತ್ತು ಮಕ್ಕಳನ್ನು ಅದರಿಂದಾಗಿ ನಾವು ಅವರಿಗೆ ಹೊರೆ ಮಾಡಬಾರ್ದು, ನಮ್ಮಲ್ಲಿರ್ತಕ್ಕಂತಹ ಆಶೋತ್ತರಗಳನ್ನು ಅವ್ರ ತಲೆ ಮೇಲೆ ಹಾಕಬಾರ್ದು. ಒಂದು. ಎರಡನೇದಾಗಿ ಶಾಲೆಗೆ ನಾವನ್ನು ಕಳಿಸಿದ್ದೇವೆ ಅಂತ ಹೇಳಿದ ಮೇಲೆ ಶಾಲೆ ಎಲ್ಲವನ್ನ ಕೊಡ್ತದೆ ಅಂತಕ್ಕಂಥದ್ದು ಕೂಡ ತಪ್ಪು. ಅದನ್ನೇ ನಮ್ಮ ನೀತಿ ಶತಕದಲ್ಲಿ ಪುಲಿಗೆರೆ ಸೋಮನಾಥ್ ಹೇಳ್ತಾರೆ, ಅವ್ರೊಂದು ಶತಕದಲ್ಲಿ ಹೇಳ್ತಾರೆ. ಏನಂತ ಹೇಳಿದರೆ ಬರೀ ಶಾಲೆಯಿಂದ ಎಲ್ಲ ಸಿಕ್ಕೋದಿಲ್ಲ ಅಂತ ಹೇಳೋಕ್ಕೆ ಅವ್ರು ಹೇಳೋದು ಕೆಲವೊಮ್ಮೆ ಬಲ್ಲವರಿಂದ ಕಲಿತು. ಅಂದರೆ ಏನನ್ನು ನಾವೊಂದು ಸಮೃದ್ಧ ವ್ಯಕ್ತಿ ಅಥವಾ ಒಂದು ಸರ್ವಜ್ಞ ಅನ್ಸ್ಕೊಳ್ತಕ್ಕಂತಹ ಮಟ್ಟಕ್ಕೆ ನಾವೆಲ್ಲವನ್ನ ಮೈಗೂಡಿಸ್ಕೊಂಡು ಬೆಳಿಬೇಕು ಅಂತ ಆದರೆ ಅದಕ್ಕೆ ಅವ್ರು ಹೇಳೋದು ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳುತ್ತಮ್ಮ. ಕೆಲವನ್ನ ಬಲವರಿಂದ ಕಲಿಬೇಕು, ಕೆಲವ್ರನ್ನ ಶಾಸ್ತ್ರಗಳು ಅಂದರೆ ಪುಸ್ತಕಗಳಿಂದ ಅಲ್ಲಿಂದ ಇಲ್ಲಿಂದ ಓದ್ತಕ್ಕಂತ ಕಲಿಬೇಕು. ಕೆಲವೊಮ್ಮೆ ಮಾಳ್ಪವರಿಂದ ಕಂಡು, ಕೆಲವನ್ನ ಮಾಡೋದ್ರು ಯಾರಾದರೂ ಏನಾದ್ರು ಮಾಡ್ತಾ ಇರ್ತಾರಲ್ಲ ಅದನ್ನು ನೋಡಿ, ಕೆಲವೊಮ್ಮೆ ಸುಜ್ಞಾನದಿಂದ ನೋಡು. ಕೆಲವು ಸರಿ ನಮ್ಮದೇ ಆದಂತಹ ಜ್ಞಾನಚಕ್ಷುವನ್ನು ತೆಗೆದು ನಮ್ಮದೇ ಆದಂತಹ ಅಂತರ್ಬೋಧಿಯಿಂದ ಕೆಲವು ವಸ್ತುಗಳನ್ನು ನಾವು ನೋಡಬೇಕಾಗ್ತದೆ. ಕೆಲವೊಮ್ಮೆ ಸಜ್ಜನ ಸಂಘದಂದರಿಯಲಪ್ಪ, ಕೆಲವನ್ನ ಸಜ್ಜನ ಸಂಘದಿಂದ ಅರಿಯಲ್. ಸಜ್ಜನರ ಸಂಘ, ಒಂದು ಗುಡ್ ಕಂಪನಿ, ಅವರಿಂದ ಅರ್ಥಕೊಂಡು ಹೋದಾಗ ಮಾತ್ರ ಅವ್ರು ಹೇಳೋದು ಫಲವೊಂಪಳ್ಳ ಸಮುದ್ರವ. ಹಲವು ಹಳ್ಳಗಳು ಸೇರಿ ಹೇಗೆ ಸಮುದ್ರ ಆಗ್ತದೆ ಹಾಗೆ ಇವೆಲ್ಲದರಿಂದ ಬರ್ತಕ್ಕಂತಹ ಜ್ಞಾನದ ಸ್ಟ್ರೀಮ್ಸ್ ಸ್ರೋತಗಳು ಏನಿದ್ದಾವೆ ಅವೆಲ್ಲ ಸೇರಿ ಹಳ್ಳಗಳೆಲ್ಲ ಸೇರಿ ಸಮುದ್ರ ಆದಂಗೆ ಮನುಷ್ಯ ಒಬ್ಬ ನರ ಸರ್ವಜ್ಞ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ತಾವು ಕೇವಲ ಒಂದು ಶಾಲೆಯಿಂದ ಎಲ್ಲ ಸಿಗ್ತದೆ ಅಂತ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ಸಮಾಜದಲ್ಲಿ ಏನು ಆದರ್ಶವನ್ನು ಕೊಡ್ತಾ ಇದ್ದೀವಿ, ಸಮಾಜದಲ್ಲಿ ಏನನ್ನು ತೋರಿಸ್ತಾ ಇದ್ದೀವಿ, ನಾವೊಬ್ಬ ಪೋಷಕರಾಗಿ ಮನೆಯಲ್ಲಿ ಮಕ್ಕಳ ಜೊತೆ ಯಾವ ಥರದಲ್ಲಿ ಒಡನಾಡ್ತಾ ಇದ್ದೀವಿ, ಏನನ್ನು ಅವರಿಗೆ ನಾವು ಮೇಲ್ಪಂಕ್ತಿ ಹಾಕಿ ಕೊಡ್ತಾ ಇದ್ದೀವಿ, ವಾಟ್ಸ್ ಎಕ್ಸಾಂಪಲ್ ವಿ ಆರ್ ಸೆಟ್ಟಿಂಗ್ ಅವರ್ ಸೆಲ್ಸ್ ಟು ಅವರ್ ವಾರ್ಡ್ಸ್ ಆರ್ ಅವರ್ ಚಿಲ್ಡ್ರನ್, ಅವರ್ ಸ್ಟೂಡೆಂಟ್ಸ್, ಅದನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲರ ಸರ್ವತೋಮುಖ ಯಶಸ್ವಿಗೆ ನಾವು ಕಾರಣಭೂತರಾಗೋಣ. ಎಲ್ಲರೂ ಸಹ ತಮ್ಮ ಜೀವನದ ಧ್ಯೇಯವನ್ನು
ಸಾಧಿಸುವಲ್ಲಿ, ತಮ್ಮ ಗೊತ್ತು ಗುರಿಗಳನ್ನು ಹೋಗಿ ತಲುಪುವಲ್ಲಿ KMR ವಿದ್ಯಾಸಂಸ್ಥೆ ಇನ್ನಷ್ಟು ಬೆಂಬಲವಾಗಿ ನಿಂತ್ಕೊಳ್ಳಿ. ಇವತ್ತು ಇದು CBSE ಶಾಲೆಯ ಪ್ರಥಮ ವಾರ್ಷಿಕೋತ್ಸವ ಅಂತ ಹೇಳ್ತಾ ಇದ್ರು. ಪ್ರಥಮ ವಾರ್ಷಿಕೋತ್ಸವ ಹೋಗಿ ಇದು ಬೆಳ್ಳಿ ಹಬ್ಬ ಆಗಲಿ, ಸ್ವರ್ಣ ಜಯಂತಿ ಆಗಲಿ, ಮತ್ತು ವಜ್ರ ಮಹೋತ್ಸವ ಆಗಲಿ, ಶತಮಾನವನ್ನು ಆಚರಿಸ್ತಕ್ಕಂತಹ ಶಕ್ತಿ ಅವ್ರಿಗೆ ಕೊಡಲಿ. ಇದರ ಲಾಭವನ್ನು ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ಗ್ರಾಮಸ್ಥರು, ತಮ್ಮಂಥ ಪೋಷಕರು ಇನ್ನೂ ಹೆಚ್ಚಾಗಿ ಪಡೆಯುವಂತಾಗಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸಿದ್ದಕ್ಕೆ KMR ಸಂಸ್ಥೆಗಳಿಗೆ ನನ್ನ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ, ನನಗೆ ಮಾತಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ, ನನ್ನ ಮಾತನ್ನು ಇಷ್ಟೊತ್ತು ಶಾಂತಚಿತ್ತರಾಗಿ ತಾವು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಶರಣಾರ್ಥಿಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಆಗ್ತೇನೆ.